ನಮಸ್ತೆ ಎಲ್ಲರಿಗೂ. ಏನಪ್ಪ ವಿಷಯ ಅಂದರೆ, ನಾನು ನಿನ್ನೆ ಒಂದು ಲಿಂಕ್ ಕಳಿಸಿದ್ದೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ. ಯಾಕೆಂದರೆ ವಾರದಲ್ಲಿ ಒಂದಿನಾದರೂ ಒಂದು 15-20 ನಿಮಿಷ ಇರೋವಂಥ ಒಂದು ವೀಡಿಯೋ ಮಾಡೋಣ. ಆ ವಿಡಿಯೋದಲ್ಲಿ ಅಟ್ಲೀಸ್ಟ್ ಹೊಸ್ದಾಗಿ ಸಾಕ್ತಿರೋವಂಥವ್ರಿಗೆ ಒಂದು ಮೆಸೇಜ್ ಆದರೂ ಸಿಗಲಿ, ಏನಾದರೂ ಒಂದು ಕಲೀಲಿ ಅನ್ನೋದಕ್ಕೋಸ್ಕರ. ಯಾಕೆಂದರೆ ಈಗ ಪಾರಿವಾಳ ಸಾಕೋದು ಅಷ್ಟೇ ಇಂಪಾರ್ಟೆಂಟ್ ಆಗೋಲ್ಲ. ಪಾರಿವಾಳ ಸಾಕಿದ ಮೇಲೆ ಪಾರಿವಾಳಕ್ಕೆ ನಾವು ಯಾವ ರೀತಿ ನೋಡ್ಕೊಳ್ಬೇಕು, ಯಾವ ರೀತಿ ಅದಕ್ಕೆ ಕಾಳು ಕೊಡಬೇಕು, ಯಾವ ರೀತಿ ಅವು ದೊಡ್ಡವು ಮಾಡಬೇಕು, ಯಾವ ರೀತಿ ಆರಿಸ್ಬೇಕು, ಇದೊಂದು ದೊಡ್ಡ ಪ್ರೊಸೆಸ್ ಇದು. ಈ ಪಾರಿವಾಳದಲ್ಲಿ A to Z ಕಲ್ತಿರೋರು ಯಾರೂ ಇಲ್ಲ, ಹೇಳ್ತೀನಿ ಕೇಳ್ರಿ. ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಇವಾಗ ಏನು 15 ವರ್ಷ, 20 ವರ್ಷ, 30 ವರ್ಷ ಸಾಕಿದ್ದಾರೆ, ಎಲ್ಲರೂ ಕೂಡ ಅವ್ರವ್ರ ಮಟ್ಟಕ್ಕೆ ಒಂದೊಂದು ನಾಲೆಡ್ಜ್ ಕಲ್ತಿರ್ತಾರೆ. ಅವ್ರವ್ರ ಪಾರಿವಾಳದ ಬಗ್ಗೆ ಅವರು ಹೇಳೋವಂಥ ಒಂದು ನಾಲೆಡ್ಜ್ ಕಲ್ತಿರ್ತಾರೆ ಹೊರತು, ಇವಾಗ ನಾನು ಇಷ್ಟು ವರ್ಷದಿಂದ ಸಾಕ್ತಾಯಿದ್ದೀನಿ ಅಂದರೆ ಬೇರೆಯವ್ರ ಮನೆಗೆ ಹೋಗಿ ಅದು ಇದೇ ಥರ ಆರುತ್ತೆ, ಇದೇ ಥರನೇ ರಿಸಲ್ಟ್ ಬರುತ್ತೆ ಅಂತ ನಾವು ಆ ಪಾರಿವಾಳ ಹಿಡ್ಕೊಂಡಾಗಲಿ ನೋಡಾಗಲಿ ಏನೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ ನಾವು. ಯಾಕೆ ಅಂದರೆ ಆ ಪಾರಿವಾಳ ಅವ್ರ ಮನೆಯಲ್ಲಿ ಅದನ್ನು ಅವರು ಬೆಳೆಸಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಅದ್ರ ರಿಸಲ್ಟ್. ಅದೇ ರೀತಿ ನನ್ನ ಪಾರಿವಾಳನಾರು ನಾನು ಯಾರಾದರೂ ಇಲ್ಲಪ್ಪ ನೀನು ತಪ್ಪು ಹೇಳ್ತಿದ್ದೀಯ ಅನ್ನೋದಾದರೆ, ನಾನು ಯಾವ ಜೊತೆ ತೋರಿಸ್ತೀನಿ ಅದರಲ್ಲಿ ಏನು ಪರ್ಫಾಮೆನ್ಸ್ ಮಾಡ್ತವೆ ಪಟ್ಟಗಳು ಅವ್ರು ಹೇಳಬೇಕು. ಇದನ್ನು ಚಾಲೆಂಜದ್ದಾರಾಗಲಾರು ತಗೊಳ್ಳಿ, ಇಲ್ಲ ಅಂದರೆ ಅವ್ರ ಖುಷಿಗಾರು ಆಗಲಿ. ಬಟ್ ನಾನೇನು ಹೇಳೋದು ಅಂದರೆ, ಅವ್ರವ್ರು ಸಾಕಿರೋ ಪಾರಿವಾಳಗಳ ಬಗ್ಗೆ, ಅವ್ರವ್ರು ಮಾಡಿರೋ ಜೊತೆಗಳ ಬಗ್ಗೆ ಪಟ್ಟಗಳು ಏನು ಪರ್ಫಾರ್ಮ್ ಮಾಡಿರ್ತವೆ, ಅವೇನು ಪರ್ಫಾರ್ಮ್ ಮಾಡಿರ್ತವೆ ಅನ್ನೋದು ಗೊತ್ತಿರುತ್ತೆ. ಇದಕ್ಕೋಸ್ಕರ ಈಗ ಮುಂದೆ ಅಷ್ಟು ದೊಡ್ಡ ಪ್ರೊಸೆಸ್ ಬೇಡ. ಈಗ ಕಲಿತಿರೋರಿಗೆ ಏನು ಬೇಕು? ಕಲಿತಿರೋರಿಗೆ ಪಾರಿವಾಳನ ಯಾವ ರೀತಿ ನಾವು ಸಾಕಬೇಕು, ಬೇಸಿಕ್ ನಾಲೆಡ್ಜ್ ಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಒಂದು ಬೇಸಿಕ್ ನಾಲೆಡ್ಜನ್ನ ಕೊಡ್ತಾ ಹೋಗೋಣ ಅಂತ ಒಂದು ಡಿಸೈಡ್ ಮಾಡಿದ್ದೀನಿ. ಹೆಂಗಪ್ಪ ಈಗ ನಿಮಗೆ ಪಾರಿವಾಳ ಸಾಕಬೇಕು ಅನ್ನೋದು ಒಂದು ಜೋಶ್ ಹೆಂಗೆ ಬರುತ್ತೆ ಅದು ತಿಳ್ಕೊಳ್ರಿ. ಈಗ ನಿಮ್ಮ ಮನೆಯೊಳಗಡೆ ನಿಮ್ಮ ತಂದೆ ಸಾಕ್ತಿರ್ತಾರೆ, ಅಣ್ಣರುಗಳು ಸಾಕ್ತಾ ಇರ್ತಾರೆ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅವ್ರ ತಂದೆ, ಅವ್ರ ಅಣ್ಣ, ಅವ್ರ ಮಾವ ಯಾರಾದ್ರೂ ಹಿಂಗೆ ಸಾಕ್ತಾ ಇರ್ತಾರೆ, ನೀವು ಅದನ್ನು ನೋಡ್ತಾ ಇರ್ತೀರಾ. ಇಲ್ಲ ನಿಮ್ಮ ಫ್ರೆಂಡು, ಈಗ ಎಕ್ಸಾಂಪಲ್ ಏನಪ್ಪ ಅಂದರೆ, ನಿಮ್ಮ ಫ್ರೆಂಡ್ ಅವ್ರ ತಂದೆ ಸಾಕ್ತಿರ್ತಾರೆ, ಈಗ ಅವ್ರ ಮಗನೂ ಕೂಡ ಶೋಕಿ ಬಂದಿರುತ್ತೆ ಅವರಿಗೆ, ಪಾರಿವಾಳ ಆರಿಸೋದಾಗಿರ್ಬೋದು, ಅಲ್ಲಿ ಟೈಮ್ ಕೊಡ್ತಿರೋದಾಗಿರ್ಬೋದು. ಅದನ್ನು ನೋಡ್ತಾ ನಿಮಗೂ ಏನು ಅನಿಸುತ್ತೆ, ನಾನು ನಮ್ಮ ಮನೇಲಿ ಇಟ್ಕೊಳ್ಳೋಣ, ನಾವು ಸಾಕೋಣ ಅನ್ನೋ ಒಂದು ಬರುತ್ತೆ. ಈ ಒಂದು ಐಡಿಯಾ, ಈ ಒಂದು ಮೈಂಡು ಸಣ್ಣ ಮಕ್ಕಳಿಗೂ ಬರುತ್ತೆ, ಒಂದು 30 ವರ್ಷ 40 ವರ್ಷ ಆಗಿರೋಂಥ ಏಜ್ ಇರೋರಿಗೂ ನಾನು ಸಾಕೋಣ ಅನ್ನೋ ಒಂದು ಮೈಂಡ್ ಬರುತ್ತೆ. ಫಸ್ಟಿಗೆ ಸಾಕ್ತಿರೋರಿಗೆ ಏನು ಅನಿಸುತ್ತೆ ಅಂದರೆ, ನಾವು 1-2 ಪಾರಿವಾಳ ಥರನ ಸಾಕು, ಕಲ್ಲರಲ್ಲಿರೋವಂಥ ವ್ಯವಹಾರ ಥರನ, ಬಿಳಿ ಪಾರಿವಾಳ ಥರನ ಹಿಂಗೆ ಅಂದ್ಕೊಂಡಿರ್ತೀರ. ಬಟ್ ನಾನೇನು ಹೇಳೋದು ಅಂದರೆ, ಯಾವ ವ್ಯಕ್ತಿ ಸ್ಟಾರ್ಟಿಂಗಲ್ಲಿ 1 ಜೊತೆ ಹಿಡ್ಕೊಳೋಣ, 2 ಜೊತೆ ಹಿಡ್ಕೊಳೋಣ ಅಂತ ಏನು ಡಿಸೈಡ್ ಮಾಡಿ ಸಾಕೋಕ್ಕೋಸ್ಕರ ಒಂದು ಚಿಕ್ಕ ಗೂಡು ಮಾಡಿಕೊಂಡು ಒಂದು ಜಾಗ ಮಾಡಿ ಒಂದು ಜೊತೆ ಪಾರಿವಾಳನ ತೊಗೊಂಬಂದು ಹಿಡ್ಕೊತಾನೆ, ಅವನು ಕೆಲವು ದಿನಗಳವರೆಗೂ, ಕೆಲವು ವರ್ಷಗಳವರೆಗೂ ಆ ಪಾರಿವಾಳದ್ರಲ್ಲಿ ಅವನು ಮೈಂಡ್ ಸೆಟ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಜಾಸ್ತಿ ಟೈಮು ಪಾರಿವಾಳದ ಹತ್ರನೇ ಇರಬೇಕಾಗುತ್ತೆ. ಅವನು ಕೊಡ್ತಿರ್ತಾನೆ, ಹಂಗೆ ಮನೆಗೆಲ್ಲ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತಂದೆ ತಾಯಿ ಬೈತಿರ್ತಾರೆ, ನೋಡಿ ಪಾರಿವಾಳ ಸಾಕಿದರೆ ಹಂಗಾಗುತ್ತೆ ಹಿಂಗಾಗುತ್ತೆ. ಯಾಕೆಂದರೆ ನಾವು ಮಾಡ್ತಿರೋ ಮಿಸ್ಟೇಕ್ಗಳಿಂದನೇ ನಮ್ಮ ಹಿರಿಯರು ದೊಡ್ಡವರು ಏನು ಹೇಳಿರ್ತಾರೆ, ಪಾರಿವಾಳದಿಂದ ಅದು ಇದು ಬರುತ್ತೆ, ಮನೆಗೆ ಒಳ್ಳೇದಲ್ಲ ಅನ್ನೋ ಒಂದನ್ನು ಹೇಳ್ಕೊಟ್ಟಿರ್ತಾರೆ. ಅದೇನಾಗುತ್ತೆ, ಬರ್ತಾ ಪಾರಿವಾಳ ಕೆಟ್ಟದು, ಸಾಕಬಾರ್ದು ಮನೆಯಲ್ಲಿ, ಅದು ಗುಡುಕ್ರೆ ಯಾಕೆ, ಅದೇನಂದ ಗುಡುಗಿದ್ರೆ ಅದು ಶಬ್ದ ಮಾಡಿದರೆ ಒಳ್ಳೇದಲ್ಲ, ಹಿಂಗೆ ಮಾಡ್ತಾ ಇದೆಯಲ್ಲ, ಹಂಗೆ ಮಾಡಿದ್ರೆ ಒಳ್ಳೇದಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಅದು ಯಾಕೆ ಹೇಳಿರ್ತಾರೆ ಅಂದರೆ, ನಾವು ಮಾಡೋ ಒಂದು ಚಿಕ್ಕ ತಪ್ಪುಗಳಿಂದ ನಾವು ಅದಕ್ಕೆ ಟೈಮ್ ಕೊಡ್ತಿರ್ತೀವಿ ಜಾಸ್ತಿ, ಯಾವ ಕೆಲಸನೂ ಮಾಡಲ್ಲ, ಇರೋ ಟೈಮೆಲ್ಲ ಪಾರಿವಾಳದ ಹತ್ರನೇ ಕಳೀತಿರೋದ್ರಿಂದ ಹಂಗೆ ಹೇಳಿರ್ತಾರೆ. ಆಯ್ತು, ಈಗ ಏನು ಮಾಡ್ಬೇಕು ನಾವು ನೆಕ್ಸ್ಟು ಅಂದರೆ, ಸಾಕೋದು ಹಿಂಗೆ ಯಾರಿಂದನೂ ಶೋಕಿ ಬರುತ್ತೆ, ಸಾಕ್ತೀವಿ, ಚಿಕ್ಕದಾಗೆ ಸಾಕ್ತಾ ಇರ್ತೀವಿ. ಬಟ್ ಏನಾಗುತ್ತೆ ಅಂದರೆ, ನಾವು ಪಾರಿವಾಳ ಸಾಕೋದ್ರ ಜೊತೆಗೆ ಯೂಟ್ಯೂಬ್ ನೋಡ್ತಾ ಇರ್ತೀವಿ, ಬೇರೆಯವ್ರ ಹತ್ರ ಹೋಗ್ತಾ ಇರ್ತೀವಿ. ಅಲ್ಲಿ ಹೋಗಿ ಬಂದಾಗ ಏನಾಗುತ್ತೆ ಅಂದರೆ, ಅವ್ರ ಹತ್ರ ಬೇರೆ ಪಾರಿವಾಳಗಳು ಅಟ್ರಾಕ್ಷನ್ನಾಗಿ ಕಾಣ್ತವೆ. ಸೊ ನಾವು ಇದನ್ನು ಇಡಲಿಲ್ಲಲ್ಲ, ಇದನ್ನು ಯಾವುದೋ ತಂದ್ವಲ್ಲ ಅಂತ ಏನು ಮಾಡ್ತೀರಾ, ಅದನ್ನು ಕೊಡೋದು, ಮತ್ತು ಇವನ್ನ ಯಾವುದೋ ತರೋದು, ಇದನ್ನು ಕೊಡೋದು, ಅದನ್ನು ಕೊಡೋದು, ಹಿಂಗೆ ಕೆಲವು ತಿಂಗಳು, ಕೆಲವು ವರ್ಷಗಳು ಬರೀ ಎಕ್ಸ್ಚೇಂಜಲ್ಲೇ ಕಾಲ ಕಳೀತವೆ. ಬಟ್ ಹೊಸ್ದಾಗಿ ಸಾಕ್ದಿರೋರಿಗೆ ಕೆಲವೊಂದು ಜನ ಪಾರಿವಾಳಗಳು ಕೊಡೋ ಅಂಥರಾಗಿರ್ಬೋದು, ಇಲ್ಲ ಎಲ್ಲರೂ ಹೋದಾಗ ಏನಾಗಿರ್ಬೋದು, ಕೆಲವೊಂದು ಜನ ದುಡ್ಡಿಗೆ ಆಸೆಗಾದ್ರೂ ಇದು ಆ ಥರ ಈ ಥರ ಅಂತ ಎಕ್ಸ್ಟ್ರಾ ನಾಲೆಡ್ಜ್ ಹೇಳಿ ಅವರಿಗೆ ಕೊಡೋವಂಥದ್ದು ಆಗಿರ್ಬೋದು. ಬಟ್ ಪಾರಿವಾಳ ಯಾರೆಲ್ಲ ಸಾಕ್ತಾ ಇರ್ತಾರಲ್ಲ, ಅವ್ರು ದುಡ್ಡು ಮ್ಯಾಟ್ರ್ ಆಗೋಲ್ಲ. ಪಾರಿವಾಳ ತರಬೇಕು ಅಂತ ಡಿಸೈಡ್ ಆದರೆ ಅವನೇನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಆಗಿರ್ತಾನೆ. ಹೀಗೆ ಕಲಿಯೋದು. ಅದಾದಮೇಲೆ ಏನಾಗುತ್ತೆ, ಕೆಲವು ವರ್ಷಗಳು ಆದಮೇಲೆ
ಒಂದು 2 ವರ್ಷ 3 ವರ್ಷ ಆದಮೇಲೆ ಆ ಪಾರಿವಾಳಗಳ್ನ ನಾನು ಆರಿಸ್ಬೇಕು ಅನ್ನೋದು ಮೈಂಡ್ ಬರುತ್ತೆ. ಕೆಲವೊಬ್ರಿಗೆ ಏನಾಗುತ್ತೆ, ಸಾಕಿದ್ದು ತಿಂಗಳುಗಳಲ್ಲೇ ಪಾರಿವಾಳಗಳು ಆರಿಸ್ತಿರ್ತಾರೆ. ಅದಕ್ಕೆ ದೊಡ್ಡದು ಯಾವುದು ಸಣ್ಣದು ಯಾವ್ದು ಆರಿಸ್ಬೇಕು ಯಾವ್ದು ಆರಿಸ್ಬಾರ್ದು ಅನ್ನೋದು ಏನೂ ನಾಲೆಡ್ಜ್ ಇರೋಲ್ಲ. ತಗೊತಿರೋದೇ ಸುಮ್ಮನೆ ತೂರ್ತಾ ಇರೋದೆ. ಹಾಗಾಗಿ ನಾನೇನು ನಿಮಗೆ ಅಂದರೆ ಈ ಥರ ಒಂದು ನಾಲೆಡ್ಜ್ ಕೊಡ್ತಾ ಹೋಗೋಣ ಅಂತೇಳಿ. ಇವಾಗ ಎಕ್ಸಾಂಪಲ್ ಈಗ ಜಸ್ಟ್ ನಾನು ಇಂಟರ್ವ್ಯೂ ಮಾಡಿದೆ ನಿಮಗೆ, ಯಾವ ರೀತಿ ಏನು ಅನ್ನೋದು ಇದನ್ನು ಮೈಂಡಲ್ಲಿ ಇಟ್ಕೊಳ್ರಿ. ಇನ್ನು ಮುಂದೆ ಏನು ಹೇಳ್ತೀನಿ ನಾನು ಅಂದರೆ, ಒಂದು ಟಾಪಿಕ್ ತೊಗೊಂಡ್ರೆ ಆ ಟಾಪಿಕ್ ಬಗ್ಗೆನೇ ಮಾತಾಡೋದು. ಇವಾಗ ಏನಪ್ಪ ಅಂದರೆ ಪಟ್ಟಗಳ್ನ ಯಾವ ರೀತಿ ದೊಡ್ಡ ಮಾಡ್ಕೊಬೇಕು ಅನ್ನೋದೊಂದು ಟಾಪಿಕ್ ಬಂದರೆ ಪಟ್ಟಗಳ ಬಗ್ಗೆನೇ ಮಾತಾಡೋಣ. ಒಂದು ಜೊತೆ ಮಾಡಬೇಕು ಅಂತ ಮ್ಯಾಟ್ರ್ ಬಂದರೆ ಆ ಜೊತೆಗಳು ಮಾಡೋದ್ರ ಬಗ್ಗೆನೇ ಮಾಡೋಣ. ಯಾವ ಕಲರಲ್ಲಿ ಯಾವನ ಜೊತೆ ಮಾಡಬೇಕು ಅಂತ ಟಾಪಿಕ್ ಬಂದಾಗ ಅವುಗಳ ಬಗ್ಗೆ ಮಾತಾಡೋಣ. ಅವುಗಳಿಗೆ ಕಾಳು ಕೊಡಬೇಕು ಅಂತ ಬಂದಾಗ ಕಾಳುಗಳ ಬಗ್ಗೆ ಮಾತಾಡೋಣ. ಹಿಂಗೆ ಎಲ್ಲ ಟಾಪಿಕ್ ಬಗ್ಗೆನೂ ಒಂದೊಂದು ಎಪಿಸೋಡ್ ಮಾಡ್ತಾ ಹೋದರೆ, ಪಟ್ಟಗಳು ಬಂದಾಗ ಮ್ಯಾಟ್ರಿಗೆ ಪಟ್ಟಗಳದೇ ಒಂದು 10 ನಿಮಿಷ 15 ನಿಮಿಷದ ಬಗ್ಗೆ ನಾವು ಯಾವ ರೀತಿ ಅವನ್ನ ಸಾಕ್ಕೊಂಡು ಬಂದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಜೊತೆ ಹೆಂಗೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದರಲ್ಲಿ ಏನಿಲ್ಲ, ನೀವೇನು ದುಡ್ಡೇನು ಕೇಳೋಂಗಿಲ್ಲ, ನಾನೇನು ಕೇಳೋಲ್ಲ, ನಿಮಗೇನು ಕೊಡೋಲ್ಲ. ನೋಡ್ರಿ ಏನಲ್ಲ, ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ನೋಡಿರಿ. ಈ ಥರ ಒಂದು ಮಾಡೋಣಂತ. ಈಗ ಯಾರು ಸಬ್ಸ್ಕ್ರೈಬರ್ ಇಲ್ಲ ಅಂದಾಗ ಏನಾಗುತ್ತೆ, ನಾವು ಮಾಡೋದು ವೇಸ್ಟ್ ಅನಿಸುತ್ತೆ. ಇವಾಗ ನನಗೆ ಇನ್ಸ್ಟಾಗ್ರಾಮಲ್ಲಿ ಇಲ್ಲಿವರೆಗೂ ಹೆಂಗೆ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ, 28,000ವರೆಗೂ ನೋಡಿರಿ. 28,000 ಜನ ಅವ್ರು ಯಾರು ಏನು ಅನ್ನೋದು ಅಷ್ಟು ಜನಕ್ಕೆ ಗೊತ್ತಿಲ್ಲ. ಬಟ್ಟು ನಾನೇನೋ ಹೇಳೋದ್ರಿಂದ ನೀವು ಇಷ್ಟಪಟ್ಟು ನಾನು ಮಾಡಿದ್ದೀರಾ. ಹಂಗೆ ಒಂದು ಯೂಟ್ಯೂಬಲ್ಲಿ ಹೇಳ್ತಾ ಹೋಗೋಣ ಅಂತ ಒಂದಷ್ಟೇ ನೋಡಿರಿ. ನಿಮಗೆ ನನ್ನ ಕಂಟೆಂಟ್ಗಳು ಇಷ್ಟ ಆದಾಗ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿರಿ. ಕೆಲವು ದಿನಗಳಾದಮೇಲೆ ನಾನು ಹೇಳೋದು ನಿಮಗೆ ಸರಿ ಅನ್ನಿಸ್ತಾ ಇಲ್ಲ ಅಂದಾಗ ಆಟೋಮೆಟಿಕ್ ನೀವು ಅನ್ಫಾಲೋ ಮಾಡ್ಕೊಂಡು ಹೋಗ್ರಿ, ಅನ್ಸಬ್ಸ್ಕ್ರೈಬ್ ಮಾಡಿರಿ. ಹೆಂಗೋ ನೀವು ಇಲ್ಲಿವರೆಗೂ ನನ್ನನ್ನು ಎತ್ಕೊಂಬಂದಿದ್ರೆ ಇನ್ಸ್ಟಾಗ್ರಾಮಲ್ಲಿ, ನಿಮಗೊಂದು ನಾನೇನಾದ್ರು ಒಂದು ಹೇಳಬೇಕು ಅನ್ನೋದೇ ನನ್ನ ಇಷ್ಟ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಓಕೆ ಬ್ರದರ್ಸ್, ಥ್ಯಾಂಕ್ ಯು.